ನನ್ನ ಪ್ರೀತಿಯ ದೇವರುಗಳಿಗೆ ಇವತ್ತು ನಾವು ಜ್ಞಾನವನ್ನು ಹಂಚಿಕೊಳ್ಳುವ ವಿಶೇಷವಾಗಿ ನಾವು ಎಂ ಅಂದರೆ ಒಂದು ಮೊದಲನೇ ಎಂ ಬಂದು ಮೇಂಟೆನೆನ್ಸ್, ಎರಡನೇ ಎಂ ಮ್ಯಾನೇಜ್ಮೆಂಟ್, ಮೂರನೇ ಎಂ ಮ್ಯಾನಸ್, ನಾಲ್ಕನೇ ಎಂ ನಾನು ಹೇಳ್ತೀನಿ. ಮೊದಲನೇ ಎಂ ಈ ಪ್ರಪಂಚದಲ್ಲಿ ಎಲ್ಲವೂ ಇದ್ದಾವೆ, ನಾವು ಅದು ಸಾಧಿಸಬೇಕು, ಅದರಲ್ಲಿ ನಾವು ಮುಂದೆ ಹೋಗಬೇಕು, ಅದರಲ್ಲಿ ನಾವು ತುಂಬ ವಿಶೇಷವಾಗಿ ಟಾಪ್ ಮೋಸ್ಟ್ ಪ್ಲೇಸ್ಗೆ ಹೋಗಬೇಕು ಅಂದರೆ ನಾವು ನಿರಂತರವಾಗಿ ಅದು ಮೇಂಟೈನ್ ಮಾಡ್ಕೊತ ಹೋಗ್ಬೇಕು. ಮೇಂಟೆನೆನ್ಸ್ ನಮ್ಮ ಹತ್ರ ಏನಿದೆ, ಏನು ಮಾಡ್ಬೇಕು ಅನ್ಕೊತ ಇದ್ದೀವಿ, ಅದೇ ಜೀವನ ಪೂರ್ತಿ ನಾವು ಸಕ್ಸಸ್ಫುಲ್ ಆಗಬೇಕು, ಹಾಗೆ ಮುಂದೆ ಹೊರಿಸ್ಬೇಕಂದ್ರೆ ಮ್ಯಾನೇಜ್ ಮಾಡಬೇಕು. ಒಂದು ಮೇಂಟೈನ್ ಮಾಡ್ತಾ ಇರಬೇಕು ಅಂದರೆ ನಾವು ಅದಕ್ಕೆ ನಾವು ಅರ್ಥ ಮಾಡಿಕೊಂಡು ಮ್ಯಾನೇಜ್ಮೆಂಟ್ ಮಾಡಬೇಕು. ಮೇಂಟೆನೆನ್ಸ್ ವಿತ್ ಮ್ಯಾನೇಜ್ಮೆಂಟು ನಾವು ಮಾಡಬೇಕು, ಕಂಟಿನ್ಯೂ ಮೇಂಟೆನೆನ್ಸ್ ಮಾಡ್ತಾ. ಅದಕ್ಕೆ ಮ್ಯಾನೇಜ್ಮೆಂಟ್ ಮಾಡಬೇಕಂದ್ರೆ ಎಷ್ಟೋ ನಮಗೆ ಕಿರುಕುಳ ಇರ್ತವೆ, ಎಷ್ಟೋ ನಾವು ಅಂದ್ಕೊಳ್ಳೋ ಜವಾಬ್ದಾರಿಗೆ ತಗೊಂಡು ಹೋಗ್ಬೇಕಂದ್ರೆ ಎಷ್ಟೋ ಜನ ಅದಕ್ಕೆ ಸಹಕಾರ ಮಾಡ್ತಾ ಇರಲ್ಲ. ಅವ್ರದ್ದೇ ಆದಂಥ ಒಂದು ವಿಭಿನ್ನವಾದ ವಿಚಾರಗಳಿರ್ತವೆ, ಅಭಿಪ್ರಾಯಗಳಿರ್ತವೆ, ಯೋಚನೆಗಳಿರ್ತವೆ. ಹೌದಾ ಫ್ರೆಂಡ್ಸ್? ಸೊ ಅದಕ್ಕೆ ನಾವು ಮೇಂಟೆನೆನ್ಸ್ ವಿತ್ ಮ್ಯಾನೇಜ್ಮೆಂಟ್, ಅದು ಇರೋ ಪರಿಸ್ಥಿತಿಗಳಿಗೆ ನಾವು ಮ್ಯಾನೇಜ್ ಮಾಡ್ತಾ ಹೋಗ್ಬೇಕು. ಮೇಂಟೆನೆನ್ಸ್ ಮಾಡಬೇಕಂದ್ರೆ ಮ್ಯಾನೇಜ್ ಮಾಡಬೇಕು. ಈ ಮ್ಯಾನೇಜ್ ಮಾಡಬೇಕಂದ್ರೆ ನಮಗೆ ಮುಖ್ಯವಾಗಿ ಮೇಧಾಶಕ್ತಿ, ಅದಕ್ಕೆ ಮ್ಯಾನೇಜ್. ನಾವು ಯಾವುದನ್ನ ಒಂದು ವಿಷಯಗಳಿಗೆ ಮುಂದೆ ತಗೊಂಡೋಗ್ಬೇಕು, ಇರೋದನ್ನು ಉಳಿಸ್ಕೋಬೇಕು ಅಥವಾ ಅದನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ನಮ್ಮ ಹತ್ರ ಏನಿರ್ಬೇಕಂದ್ರೆ ಬುದ್ಧಿವಂತಿಕೆ ಇರಬೇಕು, ವಿವೇಕತನ ಇರಬೇಕು, ಜ್ಞಾನ ಇರಬೇಕು, ವಿನಯವಿರಬೇಕು. ಸೊ ಇವೆಲ್ಲ ಕೂಡ ನಾವು ಇದ್ರೇ ನಾವು ಕೊನೆಯವರೆಗೆ ತಗೊಂಡು ಹೋಗೋಕ್ಕೆ ಸಾಧ್ಯ. ಸೊ ಈ ಒಂದು ಮ್ಯಾನಸ್ ಎನ್ನುವ ಈ ಒಂದು ನಮಗೆ ಬೇಕಾಗೋದು ಕಂಪಲ್ಸರಿ. ಮತ್ತು ಈ ಮ್ಯಾನಸ್ ಅನ್ನೋದು ಇಲ್ಲ ಅಂದರೆ ನಾವು ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ, ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ. ಮತ್ತು ಈ ಮೂರು ಬೇಕು ನಮಗೆ. ಇಡೀ ಜಗಕ್ಕೆಲ್ಲ ಈ ಮೂರೇ ನಡೆಸ್ತಾ ಇರೋದು, ನಡಿಬೇಕಾಗ್ತಾ ಇರೋದು. ಅದು ಇಲ್ಲ ಅಂದರೆ ನಾವು ಅಲ್ಲೇ ನಿಂತ್ಕೊಳ್ತೀವಿ, ಇಲ್ಲಾಂದರೆ ವಾಪಸ್ಸಾದರೂ ಹೋಗ್ತೀವಿ, ಇಲ್ಲ ಅಂದರೆ ನಮಗೆ ಇನ್ನೊಬ್ಬರು ಯಾರೋ ಒಬ್ಬರು ಮೇಂಟೈನ್ ಮಾಡ್ತಾ ಇರ್ತಾರೆ, ಅವರ ಕೈಯಲ್ಲಿ ನಾವು ಇರ್ತೀವಿ. ಓಕೆ ಫ್ರೆಂಡ್ಸ್? ಮತ್ತು ನಾಲ್ಕನೇ ಎಂ ಏನಂದರೆ, ಒಂದು ಎಂ ಮೇಂಟೆನೆನ್ಸ್, ಮ್ಯಾನೇಜ್ಮೆಂಟ್, ಮ್ಯಾನಸ್, ಇನ್ನೊಂದು ಎಮ್ಮೆ ನಾವು ಅಂದ್ಕೊಂಡಿವಲ್ಲ, ಆ ಇನ್ನೊಂದು ಎಮ್ಮೆ ಮೆಡಿಟೇಷನ್. ಯಾವಾಗ ನಾವು ಈ ಉನ್ನತವಾದ ಭೂಮಿಯಲ್ಲಿ ಶ್ರೇಷ್ಠವಾಗಿರೋದು, ಶಕ್ತಿವಾಗಿರೋದು, ಅತೀತವಾಗಿರೋದು, ಇನ್ನು ಎಷ್ಟಾದರೂ ನಾವು ಇದ್ರ ಬಗ್ಗೆ ಹೇಳ್ತಾ ಹೋಗ್ಬೋದು. ಮತ್ತು ಈ ಒಂದು ಮೆಡಿಟೇಷನ್ ಎನ್ನುವ ಈ ಮಹಾಶಕ್ತಿ ಯಾವಾಗ ನಾವು ಮಾಡ್ತೀವಿ, ಈ ಮೂರು ಮೆಡಿಟೇಷನ್ ಅನ್ನುವ ಒಂದು ಎಂ ನಾವು ತಗೊಂಡ್ಬಿಟ್ರೆ ಈ ಮೂರು ನಮಗೆ ಭಾಳ ಈಸಿ ಆಗಿಬಿಡ್ತದೆ. ಓಕೆ ಫ್ರೆಂಡ್ಸ್? ನಾವು ಮೂರು ಬೇಗ ಸಕ್ಸಸ್ ಬೇಕಂದರೆ ನಾವು ಫಸ್ಟ್ ಮೆಡಿಟೇಷನ್ ಮಾಡಬೇಕು. ಓಕೆ? ಮತ್ತು ಯಾವಾಗ ನಾವು ಮೆಡಿಟೇಷನ್ ಮಾಡ್ತೀವಿ ನಮಗೆ ಮೇಧಾಶಕ್ತಿ, ಮ್ಯಾನಸ್ ಚೆನ್ನಾಗಿರುತ್ತೆ, ಆಮೇಲೆ ಮ್ಯಾನೇಜ್ಮೆಂಟ್ ಚೆನ್ನಾಗಿರುತ್ತೆ. ಸೊ ಆಮೇಲೆ ಅದನ್ನೇ ನಾವು ಮೇಂಟೆನೆನ್ಸ್ ಮಾಡ್ತು ಅಂತ ಹೋಗ್ತೀವಿ. ಸೊ ಒಟ್ಟಾರೆ ಈ ಒಂದು ಮೆಡಿಟೇಷನ್ ಅನ್ನೋದು ತುಂಬ ಅದ್ಭುತ.